ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರೇಶ್ ಕೋಟೆ ನಾಡು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇವತ್ತಿನ ದಿನ ಅತಿ ಮುಖ್ಯವಾದಂತಹ ದಿನ ಸ್ನೇಹಿತರೆ. ಅದೇನಪ್ಪ ಅಂದರೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೊಟ್ಟೂರೇಶ್ವರ ಜಾತ್ರೆ ನಡೆಯುವಂತಹ ದಿನ ಸ್ನೇಹಿತರೆ. ಅಂದರೆ 22/2/2025 ಶನಿವಾರ ಸಂಜೆ ಇದು ಮೂಲಾ ನಕ್ಷತ್ರದಲ್ಲಿ ಈ ತೇರನ್ನ ಎಳಿತಾರೆ ಸ್ನೇಹಿತರೆ. ಯಾಕೆಂದ್ರೆ ಈ ಮೂಲಾ ನಕ್ಷತ್ರದಲ್ಲಿ ಕೊಟ್ಟೂರೇಶ್ವರವರು ಕೊನೆಯಾದಂತಹ ದಿನ. ಹಾಗಾಗಿ ಈ ಮೂಲಾ ನಕ್ಷತ್ರದಲ್ಲೇ ಈ ರಥವನ್ನ ಎಳಿತಾರೆ. ಈ ರಥವು ತಾನೇ ಈ ಮೂಲಾ ನಕ್ಷತ್ರ ಬಂದ ಕ್ಷಣದಲ್ಲಿ ಬರುವಂತಹ ಕ್ಷಣದಲ್ಲಿ ಈ ತರ ರಥವನ್ನ ಏರಿರುತ್ತೆ ಆ ಸ್ವಾಮಿಯವರು, ಅಂದ್ರೆ ಕೊಟ್ಟೂರೇಶ್ವರವರು ಆ ರಥವನ್ನ ಏರಿದಾಗ ಮೂಲ ನಕ್ಷತ್ರ ಪ್ರಾರಂಭ ಆದ ಕ್ಷಣದಲ್ಲೇ ಇನ್ನು ಆ ಹಗ್ಗವನ್ನ ಮುಟ್ಟಿರೋದಿಲ್ಲ ಜನಗಳು. ಆ ರಥವನ್ನ ಎಳಿತಕ್ಕಂತಹ ಹಗ್ಗವನ್ನ ಯಾವುದೇ ರೀತಿಯ ಹಗ್ಗವನ್ನ ಮುಟ್ಟಿರೋದಿಲ್ಲ. ಆ ಕೊಟ್ಟೂರೇಶ್ವರರು ಏರಿದಂತಹ ಏಣಿಯನ್ನ ತೆಗೆದು ಹಗ್ಗ ಮುಟ್ಟೋದ್ರೊಳಗಡೆ ಸುಮಾರು ಒಂದು ಅರ್ಧ ಅಡಿ ಇದು ಏಕಾಏಕಿ ತಾನೇ ಆ ರಥ ಗಾಲಿ ಹೊರಡುತ್ತೆ ಸ್ನೇಹಿತರೆ. ಇದು ಅಲ್ಲಿಯ ಪವಾಡ. ಅದು ಇಂದಿಗೂ ಇವತ್ತಿಗೂ ಕೂಡ ಈ ಪವಾಡ ನಡೆಯುತ್ತೆ ಸ್ನೇಹಿತರೆ. ಅದಕ್ಕೆ ಸಂಬಂಧಿಸಿದಂತಹ ವಿಡಿಯೋವನ್ನ ನಾನು ಇಲ್ಲಿ ಹಾಕಿನಿ, ನೋಡಿ ಸ್ನೇಹಿತರೆ, ಇಲ್ಲಿದೆ, ನೀವು ಕೂಡ ನೋಡಬಹುದು. ಆ ರಥವನ್ನ ಯಾರು ಮುಟ್ಟೋದಕ್ಕಿಂತ ಮುಂಚೆನೆ ಅದು ಇವತ್ತಿಗೂ ಕೂಡ ಒಂದು ಅರ್ಧ ಅಡಿ ಒಂದು ಉರುಡುತ್ತೆ ಸ್ನೇಹಿತರೆ, ತಾನೇ. ಅದು ಯಾಕೆಂದ್ರೆ ಮೂಲ ನಕ್ಷತ್ರ ಪ್ರಾರಂಭ ಆದಾಗ ಸ್ವಾಮಿಯವರು ಆ ರಥವನ್ನ ಏರ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ ಸ್ನೇಹಿತರೆ. ಹಾಗಾಗಿ ಈ ಕೊಟ್ಟೂರೇಶ್ವರದ ಒಂದು ಇಲ್ಲೇ ಪವಾಡ ಅಂತನೂ ಕೂಡ ಹೇಳ್ಬೋದು. ನಂತರ ಈ ಕೊಟ್ಟೂರು ಅನ್ನೋ ಹೆಸರು ಇರಲಿಲ್ಲ ಸ್ನೇಹಿತರೆ. ಕೊಟ್ಟೂರೇಶ್ವರವರು ಬರೋದಕ್ಕಿಂತ ಮುಂಚೆ ಈ ಸ್ಥಳಕ್ಕೆ ಶಿಕಾಪುರ ಅಂತ ಹೆಸರಿತ್ತು ಸ್ನೇಹಿತರೆ. ಶಿಕಾಪುರ ಹೋಗಿ ಕೊಟ್ಟೂರೇಶ್ವರ ಅನ್ನೋ ಹೆಸರು ಬರೋದಕ್ಕೆ ಹಲವಾರು ಐತಿಹ್ಯಗಳಿವೆ ಸ್ನೇಹಿತರೆ. ಮತ್ತೆ ಅದು ಏನಪ್ಪ ಹಲವಾರು ಐತಿಹ್ಯ ಅಂದ್ರೆ, ಈ ಕೊಟ್ಟೂರೇಶ್ವರರು ಈ ಸ್ಥಳಕ್ಕೆ ಬರುವ ಮುಂಚೆ ಇಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರು ನೆಲೆಸಿರ್ತಾರೆ ಸ್ನೇಹಿತರೆ. ಈ ಲೋಕ ಸಂಚಾರ ಮಾಡ್ಕೊಂತ ಅಂದ್ರೆ ಈ ರಾಜ್ಯದಲ್ಲಿ ಅವರು ಹಲವು ಪವಾಡಗಳನ್ನ ಮಾಡ್ತಾ ದೇಶವನ್ನ ಸುತ್ತುತ್ತಾ ಬರ್ತಾ ಇರಬೇಕಾದ್ರೆ ಒಂದು ಸಂಜೆ ಬರ್ತಾರೆ ಸ್ನೇಹಿತರೆ. ಅಲ್ಲಿ ಸಮಯ ಆಗಿರುತ್ತೆ, ರಾತ್ರಿಯ ವೇಳೆ. ಅವರು ಶ್ರೀ ವೀರಭದ್ರೇಶ್ವರ ಸ್ವಾಮಿಯನ್ನ ಹೋಗಿ ಕೇಳ್ಕೊಳ್ತಾರೆ. ಏನಪ್ಪಾ ಅಂದ್ರೆ, ನಾನು ಈ ದಿನ ಇಲ್ಲಿ ಉಳ್ಕೊಳ್ಬೇಕಾಗತ್ತೆ, ಈ ತಂಗಲು ನೀವು ಸ್ಥಳಾವಕಾಶವನ್ನ ಕೊಡಿ ಅಂತ ಕೇಳ್ತಾರೆ ಸ್ನೇಹಿತರೆ. ಆಗ ಈ ವೀರಭದ್ರೇಶ್ವರ ಸ್ವಾಮಿಯವರು ಅವರಿಗೆ ಸ್ಥಳಾವಕಾಶವನ್ನ ಕೊಡ್ತಾರೆ. ಬೆಳಗ್ಗೆ ಆಗಿ ನೋಡೋಕೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರು ಹೋದಾಗ ಈ ಶಿಕಾಪುರವನ್ನ ಸಂಪೂರ್ಣವಾಗಿ ಈ ಕೊಟ್ಟೂರೇಶ್ವರರು ಆವರಿಸ್ಕೊಂಡಿರ್ತಾರೆ. ಆಗ ಆ ಕೊಟ್ಟೂರೇಶ್ವರವರು ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಹೇಳ್ತಾರೆ, ನೀವು ಕೊಡದ ಗುಡ್ಡಕ್ಕೆ ಹೋಗಿ ನೆಲೆಸಿ, ನಾನು ಇಲ್ಲಿ ನೆಲೆಸ್ತೀನಿ, ನೀವು ಕೊಡದ ಗುಡ್ಡವನ್ನು ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಹಾಗಾಗಿ ಅದು ಕೊಡದ ಗುಡ್ಡ ಅಂತ ಹೆಸರಾಗಿ ಇದು ಕೊಟ್ಟೂರು ಅಂತ ಹೆಸರಾಗ್ಲಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದಿನಿಂದ ಇಂದಿನವರೆಗೂ ಈ ಸ್ಥಳ ಹಾಗೇ ಆಗಿದೆ. ಮತ್ತೆ ಇನ್ನೊಂದು ಐತಿಹ್ಯ ಏನಪ್ಪಾ ಅಂದ್ರೆ, ಕೊಟ್ಟೂರೇಶ್ವರ ಅವರು ಜಾತಿ ಮತ ಭೇದ ಏನು ಹೇಳದೆ ಸಮಾಜ ಸೇವೆಯನ್ನ ಮಾಡ್ತಾ ಬರ್ತಾ ಇರಬೇಕಾದ್ರೆ ಇಲ್ಲಿ ಕೊಟ್ಟೂರಿನಲ್ಲಿ ಹಲವು ಯಾರು ನೊಂದು ಬಂದಂತಹ ಭಕ್ತರು ಯಾವುದು ಅವರಲ್ಲಿ ಸಮಸ್ಯೆ ಇರುತ್ತೋ ಆ ಸಮಸ್ಯೆಯನ್ನ ಬಗೆಹರಿಸ್ತಿರ್ತಿದ್ರು. ಏನಿಲ್ಲ, ಹಣಕಾಸಿಲ್ಲ ಅಂದ್ರೆ ಹಣಕಾಸನ್ನ ಕೊಡ್ತಾ ಇದ್ರು, ಬಟ್ಟೆ ಇಲ್ಲ ಅಂದ್ರೆ ಬಟ್ಟೆಯನ್ನ ಕೊಡ್ತಿದ್ರು, ಆರೋಗ್ಯ ಇಲ್ಲ ಅಂದ್ರೆ ಆರೋಗ್ಯವನ್ನ ಕೊಡ್ತಿದ್ರು. ಈಗ ಹಲವು ಹತ್ತಾರು ಪವಾಡಗಳನ್ನ ಮಾಡಿ ಯಾವರು ಜನಸಾಮಾನ್ಯರಲ್ಲಿ ಏನೆಲ್ಲ ಇರೋದಿಲ್ಲ ಅದನ್ನ ಅವರು ಕೊಡ್ತಾ ಇದ್ರು, ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ರು. ಹಾಗಾಗಿ ಇಲ್ಲಿಗೆ ಕೊಟ್ಟೂರು ಅಂತ ಬಂತು ಅಂತನೂ ಕೂಡ ಇನ್ನೊಂದು ಐತಿಹ್ಯ ಇದೆ ಸ್ನೇಹಿತರೆ. ಈಗ ಹಲವಾರು ಐತಿಹ್ಯಗಳಿವೆ, ಪುರಾಣದ ಐತಿಹ್ಯಗಳಿವೆ, ಈಗ ಇನ್ನೂ ಹಲವು ಐತಿಹ್ಯಗಳಿವೆ ಸ್ನೇಹಿತರೆ ಕೊಟ್ಟೂರು ಅಂತ ಬರೋದಿಕ್ಕೆ. ಹಾಗಾಗಿ ಭಕ್ತರು, ಮಕ್ಕಳಿಲ್ದವರು, ಮದುವೆ ಆಗದೆ ಇರ್ತಕ್ಕಂಥವರು ಸಮೇತ ಇಲ್ಲಿ ಬಂದು ಹರಕೆಯನ್ನ ಇತ್ತು ಹೋಗ್ತಾರೆ. ನೆಕ್ಸ್ಟ್ ಮುಂದಿನ ವರ್ಷ ಬರೋದ್ರೊಳಗಡೆ ಅವರ ಹರಕೆಗಳು ಈಡೇರಿದ್ರೆ ಮತ್ತೆ ಜನಸಮೂಹ ಹೆಚ್ಚೆಚ್ಚು ಬರ್ತಾ ಇರುತ್ತೆ ಸ್ನೇಹಿತರೆ. ಸಾವಿರಾರು ಭಕ್ತರು ಎಲ್ಲೆಲ್ಲಿಂದನೋ ಹಲವು ಜಿಲ್ಲೆಗಳಿಂದ ಕಾಲ್ನಡಿಗೆಯಲ್ಲಿ 100 ಕಿಲೋಮೀಟರು ಚಪ್ಪಲಿ ಹಾಕದೆ ಬರಿಗಾಲಲ್ಲಿ ಬಂದು ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ. ಮತ್ತೆ ಈ ರಥವನ್ನ ಎಳೆದು ಈ ರಥವನ್ನ ನೋಡಿಕೊಂಡು ಜನರು ಮತ್ತೆ ಮರಳಿ ತಮ್ಮ ಊರು
ಊರುಗಳಿಗೆ ಹೋಗ್ತಾರೆ ಸ್ನೇಹಿತರೆ. ಹೀಗೆ ಈ ಕೊಟ್ಟೂರೇಶ್ವರ ಜಾತ್ರೆ ಅನ್ನೋದು ತುಂಬಾ ಪ್ರಸಿದ್ಧಿ. ಮೊದಲು ಕಡಿಮೆ ಒಂದು ಲಕ್ಷ ಒಂದು 50-55 ಸಾವಿರ 80,000 ಇದ್ರೆ ಇವತ್ತು ಲಕ್ಷ ಜನರು ಬಂದು ಇಲ್ಲಿ ಈ ಜಾತ್ರೆಯನ್ನ ಮಾಡ್ತಾರೆ ಸ್ನೇಹಿತರೆ. ಪವಾಡ ಏನಪ್ಪಾ ಅಂದ್ರೆ ಈ ಕೊಟ್ಟೂರೇಶ್ವರ ಸ್ವಾಮಿಯವರು ಆ ಕೊಟ್ಟೂರಿನ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಹೀಗೆ ಹೋಗಬೇಕಾದ್ರೆ ಒಂದು ಎಮ್ಮೆ ಸತ್ತು ಬಿದ್ದಿರುತ್ತದೆ ಸ್ನೇಹಿತರೆ. ಸತ್ತು ಇದ್ದಾಗ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಭಕ್ತ ಅಳ್ತಾ ಇರ್ತಾನೆ. ಜನ ಅಲ್ಲೇ ಆ ಮನೆಯವರು ಅಳ್ತಾ ಇರ್ತಾರೆ. ಇರ್ತಕ್ಕಂತಹ ಒಂದು ಎಮ್ಮೆ ಸತ್ತೋಯ್ತಲ್ಲ ಅಂತ ಅಳ್ತಾ ಇರ್ತಾರೆ. ಆಗ ಯಾಕೆ ಅಳ್ತಾ ಇದೀಯಾ? ಬುದ್ಧಿ, ಎಮ್ಮೆ ಇರೋದು ಸತ್ತೋಗ್ಬಿಡ್ತು ಬುದ್ಧಿ ಅಂತ ಅವರು ತಮ್ಮ ಅಳಿವನ್ನ ಆ ಸ್ವಾಮಿಗಳ ಮುಂದೆ ತೋಡ್ಕೊಂತಾರೆ ಸ್ನೇಹಿತರೆ. ಆಗ ಸ್ವಾಮಿಯವರಲ್ಲೇ ಹುಚ್ಚ ಇದೆಲ್ಲ ಸತ್ತಿದೆ ಅಂತ ಹೇಳಿ ಅದರ ಬೆನ್ನ ಮೇಲೆ ಅವರ ಕೈಯಿಂದ ತಡ್ತಾರೆ ಸ್ನೇಹಿತರೆ. ಆಗ ಆ ಎಮ್ಮೆ ಹಾಗೆ ಎದ್ದು ಜೀವಂತವಾಗಿ ಸತ್ತಿರ್ತಕ್ಕಂಥ ಎಮ್ಮೆ ನಿಲ್ಲುತ್ತದೆ ಸ್ನೇಹಿತರೆ. ಹಾಗಾಗಿ ಅವರು ಅವಾಗ ಆ ಸ್ವಾಮಿ ಹೇಳ್ತಾರೆ ಸ್ನೇಹಿತರೆ, ಪ್ರತಿ ವರ್ಷ ಈ ರಥ ಎಳೆಯೋದಕ್ಕಿಂತ ಮುಂಚೆ ಅಂದ್ರೆ ಈ ರಥೋತ್ಸವ ಕೊಟ್ಟೂರೇಶ್ವರ ರಥೋತ್ಸವ ಆಗೋದಕ್ಕಿಂತ ಮುಂಚೆ ಆ ಕೊಟ್ಟೂರೇಶ್ವರ ರಥೋತ್ಸವ ದಿನದಂದು ನಾವು ಈ ನಿಮಗೋಸ್ಕರ ನಾವು ಗಿಣ್ಣುವನ್ನ ಪ್ರಸಾದವಾಗಿ ನೈವೇದ್ಯ ಮಾಡ್ತೀವಿ ಗುರುಜಿ ಅಂತ ಸ್ನೇಹಿತರೆ. ಆಗ್ಬಹುದು ಕಣ ಅಂತ ಹೇಳ್ತಾರೆ. ಹಾಗಾಗಿ ಅಂದಿನ ಅವರ ಕೊಟ್ಟಿರ್ತಕ್ಕಂಥ ಮಾತು ಇಂದಿಗೂ ಕೂಡ ನಡೀತಾ ಇದೆ ಸ್ನೇಹಿತರೆ. ಈ ಏನಪ್ಪ ದಲಿತರ ಮನೆ ಅಂತ ಏನಿದೆಯೋ ಈ ದಲಿತರ ಮನೆಯಿಂದ ಗಿಂಡು ಬಂದು ಇಲ್ಲಿ ಪ್ರಸಾದವನ್ನ ಆ ಗಿಣ್ಣು ಪ್ರಸಾದವನ್ನ ನೈವೇದ್ಯ ಮಾಡಿರ್ತಾರೆ. ಆರತಿಯನ್ನ ಎತ್ತಿ ಆ ದಲಿತರ ಮನೆಯವರು ಬಂದು ಈ ಕೊಟ್ಟೂರೇಶ್ವರನಿಗೆ ಆರತಿಯನ್ನ ಎತ್ತಿ ಈ ಗಿಣ್ಣುವನ್ನ ನೈವೇದ್ಯ ಮಾಡಿದ ನಂತರ ಈ ಕೊಟ್ಟೂರೇಶ್ವರ ತನ್ನ ಪಾಲಿಕೆ ಇದು ರಥೋತ್ಸವದ ಎದುರಿಗೆ ಹೋಗಿ ಆ ರಥವನ್ನ ಏರಿ ನಂತರ ರಥವನ್ನ ಎಳಿತಾರೆ ಸ್ನೇಹಿತರೆ. ಇದು ಅಂದು ನಡೆದಿರ್ತಕ್ಕಂಥ ಪವಾಡ ಇಂದಿಗೂ ಕೂಡ ನಡೆಸ್ಕೊಂಡು ಬರ್ತಿದ್ದಾರೆ. ಇದು ಕೊಟ್ಟೂರೇಶ್ವರ ಮಹಿಮೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ 2025 ತಾರೀಕು ಅಂದ್ರೆ ಅದರ ಹಿಂದೆ ರಥವನ್ನ ಹೊರಗಡೆ ಎಳೆದಕ್ಕೂ ಅದನ್ನ ಸ್ವಚ್ಛ ಮಾಡ್ಬೇಕಾದ್ರೆ ಅಂದ್ರೆ ರಥವನ್ನ ಕಟ್ಟೋದಿಕ್ಕೆ ಮುಂಚೆ ರಥವನ್ನ ಹೊರಗಡೆ ಎಳಿತಾರೆ. ಆ ರಥವನ್ನ ಎಳೆಯಬೇಕಾದ್ರೆ ಅದು ಡೌನಿಗೆ ಹಾಗೆ ಉರುಡ್ತಾ ಬಂದ್ಬಿಟ್ಟಿದೆ. ಆಗ ಕೆಲವು ಎಳಿತಕ್ಕೆ ಅಲ್ಲಿ ಕೆಲಸವನ್ನ ಮಾಡ್ತಕ್ಕಂತಹ ಹಲವು ಭಕ್ತರು ಆ ರಥಕ್ಕೆ ಸಿಕ್ಕಿ ಅವರು ಸಾವನ್ನಪ್ಪಬೇಕಾಗಿತ್ತು. ಆದ್ರೆ ಅಲ್ಲಿ ಇನ್ನೊಂದು ಪವಾಡ ಆಯ್ತು. ಅದೇನಪ್ಪಾ ಅಂದ್ರೆ ಆ ಎಳಿತಕ್ಕಂತ ರಥ ವೇಗವಾಗಿ ಮುಂದೆ ಬರಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಮಿಣೆ ಹಗ್ಗ ಏನು ಎಳಿತಾರೋ ಅದು ಅಡ್ಡಲಾಗಿ ಸಿಲುಕಿ ಆ ರಥ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ಯಾರಿಗೂ ಕೂಡ ಯಾವುದೇ ಹಾನಿ ಆಗೋದಿಲ್ಲ. ಇದು ಕೂಡ ಒಂದು ಪವಾಡ ಅಂತಾನೆ ಹೇಳ್ಬೋದು. ಅದು ಈ ವರ್ಷ ನಡೆದಂತಹ ಒಂದು ಪವಾಡ ಸ್ನೇಹಿತರೆ. ಹೀಗೆ ಹಲವು ಪವಾಡಗಳು ಇವೆ. ಇಂದು ಕೂಡ ಯಾರು ಭಕ್ತರು ಆ ದೇವರನ್ನ ನಂಬಿಕೆಯನ್ನ ನಂಬಿ ಅಲ್ಲಿ ತನ್ನ ಯಾವುದು ಸಮಸ್ಯೆ ಇರುತ್ತೋ ಆ ಸಮಸ್ಯೆಯನ್ನ ಅಲ್ಲಿ ನಮ್ಮ ಮನಸ್ಸಿನಲ್ಲಿ ಅವರು ಬೇಡ್ಕೊಂಡು ಬರ್ತಾರೋ ಆ ಮನಸ್ಸಿನಲ್ಲಿ ಬೇಡಿದಂತಹ ಸಮಸ್ಯೆ ಈಡೇರಿದ್ರೆ ಅವರು ಮತ್ತೆ ಪ್ರತಿ ವರ್ಷ ಆ ರಥೋತ್ಸವಕ್ಕೆ ಭಾಗಿಯಾಗ್ತಾರೆ ಸ್ನೇಹಿತರೆ. ಇದು ಇಲ್ಲಿಯ ಪವಾಡ ಅಂತಾನೆ ಹೇಳ್ಬೋದು ಕೊಟ್ಟೂರೇಶ್ವರರಿಗೆ. ಇಲ್ಲಿ ರಥವನ್ನ ಎಳೆಯಬೇಕಾದ್ರೆ ಶ್ರೀ ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ, ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ ಎಂದು ಒಗ್ಗೂಟದಿಂದ ಎಲ್ಲಾ ಭಕ್ತರು ಈ ಜಿಂಕಾರವನ್ನ ಹಾಡುತ್ತಾ ಈ ಕೊಟ್ಟೂರೇಶ್ವರ ರಥವನ್ನ ಚಾಲನೆ ನೀಡಿ ಈ ರಥವನ್ನ ಎಳಿತಾರೆ ಸ್ನೇಹಿತರೆ. ಇದು ಕೊಟ್ಟೂರೇಶ್ವರನ ಪಾದಗಟ್ಟೆಯವರೆಗೂ ಹೋಗಿ ಅಲ್ಲಿಂದ ರಿಟರ್ನ್ ಮತ್ತೆ ಇದು ತೇರನ್ನ ಹೇಳ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಈ ಹಲವು ವಿಡಿಯೋಗಳನ್ನ ಈ ಕೊಟ್ಟೂರೇಶ್ವರ ರಥೋತ್ಸವದ ಹಲವು ವಿಡಿಯೋ ತುಣುಕುಗಳನ್ನ ಡ್ರೋನ್ ಮುಖಾಂತರ ಮತ್ತೆ ಹಾಗೆ ವಿಡಿಯೋಗಳನ್ನ ಸೆರೆ ಹಿಡಿದಿವಿ, ನೋಡ್ಬೋದು ಸ್ನೇಹಿತರೆ ನೀವು ಕೂಡ.